ಇವಾಗ ನಿಮ್ ಭಾಗಕ್ಕೆ ಹೊಸದಾಗಿ ಯಾವ್ದಾರು ಆನೆಗಳ ಗುಂಪು ಬಂದಿದೆಯಾ ಸರ್? ಸರ್ ಏನಾಗಿತ್ತು, ಇವಾಗ ಬೇಲೂರು ಹೋಗಿದಾವಲ್ಲ, ಬೇಲೂರಲ್ಲಿ ಹೋಗಿರೋ ಆನೆಗಳಾಗ್ಲಿ, ಮುಡ್ಗೆರೆ ಬಾರ್ಡ್ರ್ ಇದಾವಲ್ಲ, ಅವು ನಮ್ಮವೆ. ಓಲ್ಡ್ ಬೆಲ್ಟು, ಭುವನೇಶ್ವರಿ, ಬಿಟಮ್ಮ 1, ಬಿಟಮ್ಮ 2 ಎಲ್ಲ ಇದೆಯಲ್ಲ, ಅದು ನಮ್ಗೆ ಇದೆ. ಇಲ್ಲಿ ಸ್ವಲ್ಪ 2014ರಲ್ಲಿ ಇದಾಯ್ತು ನೋಡಿ, ಎಲ್ಲ ಆನೆಗಳನ್ನು ಹಿಡಿಯೋದು ಅಂದಾಗ ಈ ಹೆಣ್ಣಾನೆ ಟೀಮ್ನ ತುಂಬಾ ಅಟ್ಟಾಡಿಸ್ಬಿಟ್ರು ಅವಾಗ. ಈ ಸಾಕಣೆಗಳನ್ನ ತಗೋಗಿ ಯಾವ್ದು ಬೇಕಾದ್ರೆ ಡಾಟ್ ಮಾಡೋದು ಮತ್ತೆ ರೇಡಿಯೋ ಕಲರ್ ಹಾಕೋದ್ರಲ್ಲಿ ಗಾಬರಿ ಆದ ಆನೆಗಳು ಹೊರಟುಬಿಟ್ರು. ಸಕಲೇಶ್ಪುರ ಒಂದು 5 ವರ್ಷ ನಿಂತು, 5-6 ವರ್ಷ ನಿಂತು, ಆಮೇಲೆ ಈಗ ಬೇಲೂರು ಬಾರ್ಡ್ರ್ ಹೋಗಿದ್ದಾವೆ. ಇಲ್ಲಿ ಸ್ವಲ್ಪ ಸೋಲರು ಆಯ್ತು ಆ ಟೈಮಲ್ಲಿ, ಫೆನ್ಸಿಂಗ್ ಮಾಡಿದ್ರು, ಎಲ್ಲ ತೋಡ್ದವ್ರು, ಹಂಗಾಗ್ಬೋದು. ಇವು ಹೋದಾಗ ನಮಗೆ ಈ 1 ವರ್ಷ ಆಚೆ ವರ್ಷ ನಮಗೆ 1-2 ಆನೆಗಳು ಮತ್ತು 4-5 ಆನೆಗಳು ಎತ್ತಪ್ಪ ಯಾವಾಗ್ಲೂ ಇರ್ತವೆ. ಇಲ್ಲಿ ಯಾವಾಗ ನಮ್ಮ ಆಲೂರು ಬ್ಯಾಕ್ವಾಟ್ರಂಗೆ ಕೊಡಗು ಬಾರ್ಡ್ರ್ ದಾಟಿ ಬಂದು ಆಲೂರು ಇದರಲ್ಲಿ ಯಾವ ಆನೆಗಳಿಲ್ಲ ಅಂತ ಗೊತ್ತಾಗುತ್ತೆ. 1 ತಿಂಗಳು ಮಾತ್ರ ನಮಗೆ ಆನೆ ಇಲ್ದಂಗೆ ಇರ್ತೀವಿ. ಆಮೇಲೆ ಹೊಸ ಆನೆಗಳು ಬಂದ್ಬಿಡ್ತವೆ ವಲಸೆ, ಕೊಡಗು ಭಾಗದಿಂದ, ಶನಿವಾರ ಸಂತೆ ಸೋಮವಾರಪೇಟೆ ಭಾಗದಿಂದ ಬಂದ್ಬಿಡ್ತವೆ. ಅದೇ ರೀತಿ ಈಗ ಆನೆಗಳು ಹೋಗಿ 1 ವರ್ಷ ಆಗಿತ್ತು. ಭೀಮಾ ಬರೋದು ಹೋಗೋದು, ಕ್ಯಾಪ್ಟನ್ ಅಂತ ಬಂದಿದ್ದು ಇಲ್ಲಿಂದರೆ, ಕರಡಿ ಅವೆಲ್ಲ ಟೀಮ್ ಇದೆಯಲ್ಲ, ಗುಂಡ ಅವೆಲ್ಲ ಟೀಮ್, ಅವೆಲ್ಲ ಬಂದಿದ್ದು ಈ ಕಡೆಯಿಂದಾನೆ. ಈಗ ಒಂದು 4-5 ಕಾಡಾನೆ ಹೆಣ್ಣಾನೆ, 2-3 ಗಂಡಾನೆಗಳು ಬಂದು ಇದೊಂದು ಗ್ರೂಪ್ ಸ್ಟಾರ್ಟ್ ಆಗಿದೆ. ಇವತ್ತು ಹೇಳ್ತಿದ್ದೀನಿ, ಇವತ್ತೇ ಡೇಟ್ ನೆನ್ಪಿಟ್ಕೊಳ್ಳಿ. ಇದು ಇನ್ನೊಂದು ವರ್ಷದೊಳಗಡೆ 10 ಮೇಲೆ 15 ಹತ್ರ ಆಗುತ್ತೆ. ವಲಸೆ ಬಂದ್ಬಿಡ್ತಾವೆ ಟೀಮಿಗೆ ಜಾಯ್ನ್ ಆಗಿ. ಇವು ಬಂದವು 2 1 ವಾರ ಈ ಕಡೆ ಎಲ್ಲ ಓಡಾಡಿ ಮೇವೆಲ್ಲ ತಿಂದು ಒಂಚೂರು ಆನೆ ಏನು ಕರಡರಿದೆ ಅದೆಲ್ಲ ನೋಡ್ಕೊಂಡು ದಾಟೋದವು 5-6 ಆದವು, ವಾಪಸ್ ಅದು ಕರ್ಕೊಂಬಂದ್ವು. ಈ ಟೀಮಿಗೆ ಅಲ್ಲಿ ಈ ಕ್ಯಾಪ್ಟನ್ ಅಂತ ಇದೆಯಲ್ಲ, ಅದು ಸ್ವಲ್ಪ ಮಸ್ತಿ ಬಂದಿತ್ತು. ಮಸ್ತಿ ಬಂದಾಗ ಅಲ್ಲಿಂದ ಹೆದರಿದ ಆನೆಗಳು ಅದು ಅಡ್ಕ ಬಡ್ಕ, ಇನ್ನೊಂದು ಬಾಲ್ಮೋಟ ಅಂತ ಇದೆ, ಅದು ಸ್ವಲ್ಪ ಬಾಲ್ಮೋಟ ಇದೆ. ಹೆಸರೇ ಇದೆ ಅಡ್ಕ ಬಡ್ಕ ಏನ್ ಕೋರೆ ಸ್ವಲ್ಪ ಏರುಪೇರಿದೆ. ಓಕೆ, ಒಂದು ಕೋರೆ ಏರುಪೇರಿದೆ. ಅದು ಆನೆ ಚೆನ್ನಾಗಿದೆ, ಕರಡಿ ತರನೇ ಸ್ಟ್ರಾಂಗ್ ಆಗಿದೆ. ಇನ್ನೊಂದು ಬಾಲ್ಮೋಟ, ಏನಕ್ಕೆ ಅಂತ ಅದು ಬಾಲ್ಮೋಟ ಇದೆ ಸ್ವಲ್ಪ. ಬಾಲ್ಮೋಟ ಅವೇಡಾನೆ ಸಕಲೇಶ್ಪುರದ ಬಂದು ಇಲ್ಲಿ ದೊಡ್ಡ ಬೆಟ್ಟದಲ್ಲಿ ಈಗ ಇದಾವೆ. 7-8 ಆನೆಗಳಿದಾವೆ. 8 ಆನೆಗಳು. ಅದೊಂದು 2 ಆಗಿದೆ, ಗ್ರೂಪ್ ಆಗಿದೆ. ಈಗ ಅಲ್ಲಿ 3 ಬ್ಯಾಚ್ ಆಗಿದೆ. ಇಲ್ಲಿ ಇದರಲ್ಲಿ ಬೇಲೂರು ಭಾಗ ಒಂದು ಬ್ಯಾಚು ಮೂಡಿಗೆರೆ ಬಾರ್ಡ್ರ್ ದಾಟೋಗಿದೆ, ಮತ್ತೆ ಬಂದಿದೆ. ಬಿಟಮ್ಮ 1, ಬಿಟಮ್ಮ 2, ವರ್ಲ್ಡ್ ಬೆಲ್ಟ್, ಆ ಥರ 3 ಬ್ಯಾಚ್ ಆಗಿದೆ. ಇಲ್ಲಿ ಇದೊಂದು ಟೀಮ್ ರೆಡಿ ಆಗಿದೆ. ನಮಗೆ ಆಲೂರು ಮತ್ತು ಸಕಲೇಶ್ಪುರದಲ್ಲಿ ಆನೆ ಗಲಾಟೆ ನಿಲ್ಸೋಕ್ಕೆ ಆಗಲ್ಲ, ಏನು ಮಾಡಿದ್ರು. ಇದು ಆನೆಗಳು ಹುಟ್ಟಿ ಬೆಳೆದಿದ್ದು ಫಾರೆಸ್ಟ್, ಇದು ಜಾಗ ಹಂಗಿದೆ, ಬ್ಯಾಕ್ವಾಟ್ರೆಲ್ಲ ಇದ್ದು ಇದೆ. ನೀವೆಷ್ಟೇ ಆನೆಗಳನ್ನ ಹಿಡಿದು ಜಾಗ ಚೇಂಜ್ ಮಾಡಿ ಮತ್ತು ಹಿಡಿದು ಸಾಕಿ ಏನೇ ಮಾಡಿ, ಹೊಸ ಆನೆಗಳು ಬರ್ತವೆ. ಜನಗಳಿಗೆ ಇದು ಅರ್ಥ ಆಯ್ತಲ್ಲ. ನಾವು ನೋಡ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೇಕಷ್ಟೆ. ಈಗ ಹಂಗ ನೋಡಿದ್ರೆ ಎಲ್ಲ ಕಡೆನೂ ನಾ ಮನುಷ್ಯರೇ ಇರ್ಬೇಕು, ಆನೆಗಳಿಗೆ ಮತ್ತೆ ಎಲ್ಲಿ ಹೋಗ್ತವೆ. ಬ್ಯಾಕ್ವಾಟ್ರ್ ಇದ್ದಾಗ ಆನೆಗಳಿರೋ ಸಾಕು. 7 ಆನೆಗಳು, 7ರಿಂದ 8 ಆನೆಗಳಿದೆ. ಈ ಮಧ್ಯದಲ್ಲಿ ಅಲ್ಲಿ ಕ್ಯಾಪ್ಟನ್ ಮಸ್ತಿ ಬಂದಾಗ ಈ ಅಡ್ಕ ಬಡ್ಕ ಮತ್ತೆ ಈ ಇನ್ನೊಂದು ಬಾಲ್ಮೋಟ ಇತ್ತಲ್ಲ, ಅದ್ರ ಜೊತೆ ಭೀಮನೆ ಮೊದಲು ಬಂದಿತ್ತು ಮಸ್ತಿ ಬಂದಾಗ. ಕ್ಯಾಪ್ಟನ್ ಮಸ್ತಿ ಬಂದ ತಕ್ಷಣ ಭೀಮ ಹೆದ್ರಿ ಬಂದಿತ್ತಲ್ಲ, ಭೀಮ ಆ ಕಡೆಗೆ ಹೋಗೇ ಇಲ್ಲ. ಈಗ ಈ ಟ್ರೂಪ್ಗಳ ಜೊತೆ ಹೆಣ್ಣಾನೆ ಇದೆಯಲ್ಲ, ಇಲ್ಲಿ ಭೀಮ ಮಸ್ತಿ ಬಂದಿದೆ. ಸರ್ ಆನೆಗಳು ಅಲ್ಲ, ಹಸು ಇಲ್ಲೇ ಭೀಮನೆ ಇಲ್ಲೇ ಮಸ್ತಿ ಬಂದಿದೆ. ಇವಾಗ ಇಲ್ಲಿ ಮಸ್ತಿ ಬಂದ್ಬಿಟ್ಟು ಈ ನಮ್ಮ ಆಲೂರು ರೇಂಜಲ್ಲೇ ಓಡಾಡ್ತಿದೆ. ಲಬ್ನ ಅಂತ ಇದೆ, ಅಬ್ನ ಅಂತ ಅಲ್ಲಿ ಅಕಾಶಿಯಾ ಫಾರೆಸ್ಟ್ ಸ್ವಲ್ಪ ಅಲ್ಲಿರುತ್ತೆ. ಇಲ್ಲೊಂದು ದೊಡ್ಡ ಬೆಟ್ಟ ಬರ್ತಿದೆ, ಇಲ್ಲಿ ರಂಗನ ಬೆಟ್ಟ ಅಂತಿದೆ, ಅಲ್ಲಿಗೂ ಬರ್ತಿದೆ, ಓಡಾಡ್ತಾ ಇದೆ. ಈ ಓಡಾಡೋ ಟೈಮಲ್ಲಿ ಫುಲ್ ಮಸ್ತಿ ಅಂದರೆ ಫುಲ್ ದಷ್ಟಪುಷ್ಟವಾಗಿದೆ. ಆ ಟ್ರೀಟ್ಮೆಂಟ್ ಆಯ್ತು ನೋಡಿ, ಅದು ಲೇಟ್ ಆದಾಗ ಆಂಟಿಬಯೋಟಿಕ್ ಹೊಡೆದ್ರಲ್ಲ, ತುಂಬ 4-5 ಇಂಜೆಕ್ಷನ್ ಹೊಡೆದ್ರಲ್ಲ, ಅದು ಸ್ವಲ್ಪ ಅದಕ್ಕೆ ಇದಾಯ್ತು, ಅಡ್ವಾಂಟೇಜ್ ಆಯಿತು. ಇದು ಸ್ವಲ್ಪ ಮೊದಲಿನಕ್ಕಿಂತ ದಷ್ಟಪುಷ್ಟವಾಗಿದೆ. ಮತ್ತು ನೋಡೋಕ್ಕೆ ಹೈಟು ಒಂಥರ ಹೊರನೇ ದಪ್ಪ ಆಗಿದ್ದಾವೆ. ಒಳ್ಳೆ ಅರ್ಜುನ್ ಸ್ಟೈಲಲ್ಲಿ ಬರ್ತಿದೆ ಆನೆ, ನೋಡೋಕ್ಕೆ ಹಂಗಿದೆ. ಈಗ ದೊಡ್ಡ ಬೆಟ್ಟದಲ್ಲಿ ಬಂದಿದ್ದಾವೆ, ರಾತ್ರಿ ಬಂದಿದೆ. ಅಲ್ಲಿ ಕುಂದೂರು ಹೋಬಳಿ ದಾಟಿ
ಈ ದೊಡ್ಡ ಬೆಟ್ಟ ಆನೆಗಳು ಅಲ್ಲಿ ಹೆಣ್ಣಾನೆಗಳಿದೆ ನೋಡಿ. ಈಗ ಅದಕ್ಕೆ ಮೀಟ್ ಮಾಡೋ ಟೈಮ್ ಅದು. ಒಂದೊಂದೂವರೆ ತಿಂಗಳ ಕಾಯ್ತಿಲ್ಲ ಬಂದು. ಈಗ ಅದಕ್ಕೋಸ್ಕರ ಆ ಕಡೆ ಹೋಗ್ತಿಲ್ಲ, ಈ ಕಡೆನೆ ಬಂದಿದೆ. ಈಗ ಒಂದು ನಮ್ಮ ಆಲೂರು ಭಾಗದಲ್ಲಿ ಒಂದು 8 ಆನೆಗಳು ರೆಡಿ ಇದಾವೆ. ಅಲ್ಲಿ 3-4 ಟೀಮ್ ಆಗಿ ಒಂದು ಟೀಮ್ ಮಾಡ್ಕೊಂಡು ಆಚೆ ಹೋಗಿರೋದು ಮೂಡಿಗೆರೆ ಭಾಗ ಹೋಗಿ ಭದ್ರಾ ರಿಸರ್ವ್ ಏರ್ಪೋರ್ಟ್ವರೆಗೂ ಹೋಗ್ಬಿಟ್ಟು ಬರ್ತವೆ. ಈಗ ಆಲ್ರೆಡಿ ಹೋಗಿದೆ ಒಂದು ಟೀಮ್. ಹಿಂಗೆ ಆನೆಗಳು ಹೋಗೋದು ಬರೋದು ಸಹಜ ಸರ್. ಅದು ಆನೆ ಕಾಯ್ದಾರೋದು ನಡೆದೇ ನಡೀತದೆ. ಇವತ್ತಲ್ಲ ನಾಳೆಲ್ಲ ಇನ್ನೂ ವರ್ಷಾನುಗಟ್ಲೆ ನಡೆದೇ ನಡೀತದೆ.